ಅದು ತುಂಬು ಕುಟುಂಬ. ತಂದೆ ಕಲ್ಕೆರೆಯಲ್ಲಿ ಜಮೀನ್ದಾರ, ಒಂದೇ ಮನೆಯಲ್ಲಿ ಅಣ್ತಮ್ಮ ಸುಖವಾಗಿದ್ರು. ಆದರೆ ಇಬ್ಬರ ಮದುವೆ ಬಳಿಕ ವಾರ್ಗಿತ್ತಿಯರ್ ವಾರ್ ಅತಿರೇಕಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಹೋಗುವಂತಾಗಿದೆ. ನಿಜ ಜೀವನದ ಸೀರಿಯಲ್ ನಟಿಯ ಕೌಟುಂಬಿಕ ಕಲಹ ಬೀದಿಗೆ ಬಂದು ಸದ್ಯ ಕೋಲಾಹಲ ಎಬ್ಬಿಸಿದೆ. ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನ್ಗೆ ಹೊಡೆದು, ಮಹಿಳೆಯರಿಗೆ ಸೀರಿಯಲ್ ಎಂದರೆ ಅಚ್ಚುಮೆಚ್ಚು. ಧಾರಾವಾಹಿಗಳಲ್ಲಿ ತೋರಿಸೋ ಅತ್ತೆ ಸೊಸೆ ಜಗಳ, ಅತ್ತಿಗೆ ನಾದಿನಿ ಕಿರಿಕ್ಕಂತಹ ಕೌಟುಂಬಿಕ ಕಲಹವೇ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಇಲ್ಲಿ ಸೀರಿಯಲ್ ನಟಿ ನಿಜ ಜೀವನದಲ್ಲಿಯೂ ಕೌಟುಂಬಿಕ ಕಲಹದಿಂದ ಸುದ್ದಿಯಾಗಿದ್ದಾರೆ. ಬೀದಿಗೆ ಬಂದ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ. ಆಸ್ತಿ ವಿಚಾರಕ್ಕೆ ಇಬ್ಬರು ಸೊಸೆಯರ ಮಧ್ಯೆ ಸೆಣಸಾಟ. ರಾಧಾರಮಣ ಹೀಗೆ ಹಲವು ಧಾರಾವಾಹಿ ನಟಿಸಿರುವ ಕಾವ್ಯ ಗೌಡ ಮನೆ ಜಗಳ ಬೀದಿಗೆ ಬಂದಿದೆ. ಅದರಲ್ಲೂ ಇವರ ಹೊಡೆದಾಟದ ದೃಶ್ಯಗಳು ಅವನ್ನ ನೋಡಿದ್ರೆ ಯಾವುದೋ ಸಿನಿಮಾ ಸೀನ್ ಅಂತಲೇ ಅನ್ಕೋಬಹುದು. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಕೂಡ ಸಹೋದರರು. ಜೊತೆಯಾಗಿಯೇ ಬಾಳಿ ಬದುಕುತ್ತಿದ್ರು. ಸೋಮಶೇಖರ್ ಸೀರಿಯಲ್ ನಟಿ ಕಾವ್ಯ ಗೌಡಾಳನ್ನ ಪ್ರೀತಿಸಿ ಮದುವೆಯಾಗಿದ್ರೆ, ನಂದೀಶ್ ಸಂಬಂಧಿಯಾದ ಪ್ರೇಮ ಜೊತೆ ಸಪ್ತಪದಿ ತುಳಿದಿದ್ದ. ಇಬ್ಬರು ಕೂಡ ಕಲ್ಕೆರೆ ಬಳಿ ಇರುವ 100 ಕೋಟಿ ಮೌಲ್ಯದ ಭವ್ಯ ಬಂಗಲೆಯಲ್ಲಿ ವಾಸವಿದ್ರು. ಆದರೆ ವಾರಗಿತ್ತಿಯರ ನಡುವೆ ಹೊತ್ತಿಕೊಂಡ ಕಿಚ್ಚು ಒಮ್ಮೆಲೆ ಸ್ಫೋಟವಾಗಿ ಸ್ಟೇಷನ್ ಮೆಟ್ಟಿಲಿರೋ ಸ್ಥಿತಿ ಬಂದಿದೆ. ಮೂರು ಅಂತಸ್ತಿನ ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಫ್ಲೋರ್ನಲ್ಲಿ ವಾಸವಾಗಿದ್ರು. ಆದರೆ ಕಾವ್ಯ ಇಡೀ ಮನೆ ತನಗೆ ಬೇಕು ಎಂದು ಖ್ಯಾತೆ ತೆಗೆದಿದ್ದಾಳೆಂದು ಪ್ರೇಮ ಆರೋಪಿಸಿದ್ದಾಳೆ. ಅಷ್ಟಕ್ಕೂ ನಿನ್ನೆ ಆಗಿದ್ದೇನೆಂದ್ರೆ, ಕಾವ್ಯ ಮನೆ ಕೆಲಸದಾಕೆ ಪ್ರೇಮ ಬಳಸುತ್ತಿದ್ದ ಕಿಚನ್ಗೆ ಬಂದಿದ್ದಾಳಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೋಪಗೊಂಡ ಕಾವ್ಯ ಪ್ರೇಮ ಮತ್ತು ನಂದೀಶ್ ಬಳಿಗೆ ಬಂದು ಊಟದ ತಟ್ಟೆ ಕಿತ್ತೆಸೆದು ಇದು ನನ್ನ ಮನೆ ಹೊರಗೆ ಹೋಗಿ ಎಂದು ಹಲ್ಲೆಗೆ ಯತ್ನಿಸಿದ್ದಳಂತೆ. ಇದನ್ನ ಪ್ರಶ್ನೆ ಮಾಡಲು ಬಂದ ಪ್ರೇಮ ತಂದೆ ಮೇಲೂ ಹಲ್ಲೆ ಮಾಡಿದ್ದಾರಂತೆ. ನನ್ನ ಮಾಂಗಲ್ಯ ಸರವನ್ನ ಕಿತ್ತು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ರಾಮಮೂರ್ತಿ ನಗರ ಠಾಣೆಗೆ ಪ್ರೇಮ ದೂರು ದಾಖಲಿಸಿದ್ದಾಳೆ. ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಸರ್. ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ. ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗ್ಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್. ನಮ್ಮನ್ನು 2 ವರ್ಷ ಕಾದು ಮಾಡ್ಕೊಂಬಂದರು. ಅವ್ರನ್ನ ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು. ನಮ್ಮನ್ನು ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು. ಅವ್ರ ತಲೆ ಬಾಗಲೇಬೇಕು. ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್. ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕಬಹುದು ಎಲ್ರೂ. ಬಟ್ ಅವ್ರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ. ಇನ್ನು ಕಾವ್ಯ, ನಂದೀಶ್ ಹಾಗೂ ಪ್ರೇಮ ತಂದೆ ರವಿಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ನಿನ್ನನ್ನ ರೇಪ್ ಮಾಡ್ತೇನೆ ಎಂದು ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾರೆ. ನನ್ನ ಪತಿಗೆ ಚಾಕುವಿನಿಂದ ಇರಿದಿದ್ದಾರೆಂದು ಆರೋಪಿಸಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಪ್ರತಿ ದೂರು ನೀಡಿದ್ದಾರೆ. ಪ್ರತಿ ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಕಾವ್ಯ ಹಾಗೂ ಪ್ರೇಮ ಇಬ್ಬರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆಯಿಂದ ವಾರಗಿತ್ತಿಯರ ನಡುವಿನ ಗಲಾಟೆಗೆ ಕಾರಣವೇನೆಂಬುದು ಗೊತ್ತಾಗಬೇಕಿದೆ. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ, ಯಾವುದೇ ತಾಯಿ. ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆಂದರೆ ಮಕ್ಕಳು ಅಂದರೆ 100 ಯಾವ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳಿದೆ ಯಾಕೆ ಹಿಂಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನ್ಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ನ ಗಂಡ ಅವರೇನೋ ತಂಗಿಗೆ ಇದು ಮಾಡ್ತಾ ಇದ್ದಂತ ರಾಂಗ್. ಯಾಕಂದರೆ
ಪೋರ್ಟ್ರೇ ಮಾಡೋರು ಯಾವ ರೀತಿ ಬೇಕಾದರೂ ಪೋರ್ಟ್ರೇ ಮಾಡ್ಬೋದು ಜೀವನದಲ್ಲಿ. ನೀವು ಎರಡೂ ವಿಚಾರ ಕೇಳಬೇಕು. ಯಾವ್ದು ಕರೆಕ್ಟ್ ಅನ್ಸುತ್ತೋ ನಿಮಗೆ ಬಿಡ್ತೀನಿ, ನನಗೇನು ಇಲ್ಲ. ಯಾವ್ದು ಕರೆಕ್ಟೋ ನೀವು ತಗೊಳ್ಳಿ. ಸೊ ನನಗೆ ಗೊತ್ತು ನನ್ಗೆ ಯಾವ ಕರೆಕ್ಟು ಅಂತ. ಸೊ ನಮ್ಮ ಮಾವ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನನ್ನ ಗಂಡ ಇದ್ದಾರೆ ನನ್ನ ಪರ ಮಾತಾಡೋದಕ್ಕೆ. ಸೊ ಇಟ್ಸ್ ಓಕೆ, ಯಾರು ಏನಾದರೂ ಮಾತಾಡಲಿ. ಆ್ಯಂಡ್ ಥ್ಯಾಂಕ್ ಯು. ಅದೇನೇ ಹೇಳಿ, ಯಾರೋ ಮಾಡಿರೋ ಆಸ್ತಿಗೆ ಮತ್ಯಾರೋ ಕಿತ್ತಾಡಿಕೊಂಡು ಬೀದಿಗೆ ಬಂದು ನಿಲ್ಲುವಂತಾಗಿರೋದು ಮಾತ್ರ ನಿಜಕ್ಕೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.